ನಮಸ್ಕಾರ ರೀ. ಮುಂಜಾಳದ್ದು ಸ್ಕೂಟಿ ತೊಗೊಂಡು ಹೊಂಟ ನೋಡ್ರಿ ಟ್ರಿಪ್ಪಿಗೆ. ನಾವು ಅಡ್ಡಾಡೋದೆ ಗಾಡಿಯಾಗ ಏನಿಲ್ಲ, ಎಣ್ಣೆ ಹಾಕಿಸ್ಬೇಕಂದ್ರೆ ರೂಟ್ ಗೊತ್ತಿಲ್ಲ, ಸಿಕ್ಕವ್ರು ಕೇಳ್ಕೊತ ಹೊಂಟೇವಿ. ತಲೆನೇ ಕೆಡ್ಸ್ಕೊಳಲ್ಲ ಹೊಟ್ಟೆ ಅಂತ ಇಂಥ ಪೆಟ್ರೋಲ್ ಬಂಕ್ ಸಿಕ್ತು ನೋಡ್ರಿಪ್ಪ. ಮುಂದೊಬ್ಬ ಲಾರಿ ನಿಲ್ಸ್ಕೊಂಡು ನಿಂತು ಬಿಟ್ಟನ ಹಡಿಸಿ ಮಗ ಇದೊಂದು ತೆಗೆಯಲಾಗ್ಯಾನ ಹೊಟ್ಟೆ. ಪೆಟ್ರೋಲ್ ಬಂಕ್ ಕರೆ ಫುಲ್ ತುಂಬಿ ತುಳಿಕ್ಯಾಡತ್ತದ. ಹಿಂಗೆ ಬರೇ ರೆಂಟ್ ಇದ್ದದ ಗಾಡಿ, ಬರೇ ಎಲ್ಲೋ ಬೋರ್ಡ್. ಪೆಟ್ರೋಲ್ ಹಾಕಿಸಿ ಸಾಕಾಯ್ತ್ರಿಪ್ಪ. ನಮಗಂತೂ ಬಿಸಿಲು ಭಾಳ ಹತ್ತಿತ್ತು. ಹೊರಗೆ ಬಂದಿತ್ತೇವಿ, ಪೆಟ್ರೋಲ್ ಹಾಕ್ಸ್ಕೊಂಡೇವಿ, ಹೊಂಟೆ ನೋಡ್ರಿ. ಬರ್ರಿ ಹೋಗಮ್ಮ. ಯಾವ ಗಾಡಿ ಮೇಲೆ ಹೋಗ್ತೀರಿ? ಬರೀ ಹುಡುಗರು ಯಾರು ಒಂದೂ ಗೊತ್ತಾಗಲ್ಲ. ಬರೀ ಒಟ್ಟು ನೋಡೋದು ಅಷ್ಟೇ, ಏನೂ ತಲೆ ಕೆಡ್ಸ್ಕೊಳಂಗಿಲ್ಲ. ನೋಡೋದು ಸುಮ್ಮ ಹೋಗೋದು ಅಷ್ಟೇ ಕೆಲಸ. ನಮ್ಮ ಹುಡುಗರಿಗೆ ಒಂದು ರೂಟ್ ಗೊತ್ತಿಲ್ಲ ರೀ. ಅಡ್ಸಿ ಮಕ್ಳಿಗೆ ಬರೀ ರೂಟ್ ತಪ್ಪುದೇ. ಅದ್ರೊಳಗೆ ಮೇನ್ ರೂಟ್ ತಪ್ಸೋರಂದ್ರೆ ನಾವೇ ನೋಡ್ರಿ. ರೋಡ್ನ್ಯಾಗ ನೋಡ್ರಿ ಚಲೋ ಮಾಲ್ಗಳು ಅದಾವ. ಬರೀ ಮಾಲ್ ಅಂದ್ರೆ ಆ ಮಾಲಲ್ರಿ, ತಪ್ಪು ತಿಳ್ಕೊಬೇಡ್ರಿ. ಬರೀ ಬಾರ, ದೊಡ್ಡ ಕಂಬ, ಗೋಡಂಬಿ, ದ್ರಾಕ್ಷಿ ಮರಕ್ಕೆ ಬರೀ ಇಂಥ ವಿಷಯ ಆಗತ್ತವು. ಎಲ್ಲಿ ನೋಡ್ತೀವಿ ಬಾರ ಅಂಗಡಿ ಅಷ್ಟೇ. ಒಂದು ಮೆಡಿಕಲ್ ಹಂಗೆ ಸಿಗಂಗಿಲ್ಲ ಗೋವಾದಾಗ. ಮತ್ತು ಹಂಗೆ ಹೋಗೋದು ಬ್ಯಾಸ್ರಾಗಿತ್ರಿಪ್ಪ. ಸೈಡ್ ನೋಡ್ತೀವಿ, ಗಾಡಿ ಎಲ್ಲ ಪಾಳ್ಯಾಗ ಹಚ್ಚಿದ್ರಿ. ನಮಗರ ಕುತ್ತಚ್ಚಪ್ ಗಾಡಿ ಕೊಟ್ರ. ಅಲ್ಲಿ ನೋಡಿದ್ರೆ ಬಂಗಾರ ಅಂತ ಗಾಡಿ ಅದಾವು. ನಾವು ಎಲ್ಲಿ ಸುಡಬೇಕು ಅನ್ನೋದು ಗೊತ್ತಾಗಲ್ಲಾಗ್ಯದ್ರಿ. ಇವ್ನು ಓನರ್ನ ಅಂತ ಇಂತು ಬಂದೆ ನೋಡ್ರಿ. ಇಂತು ಒಳಗೆ 500 ರೂಪಾಯಿ ಟಿಕೆಟ್ ಇತ್ತು, ತಗ್ಸೊಂಬಂದೇವಿ. ಜಾಕೆಟ್ ಕೊಟ್ರ, ಜಾಕೆಟ್ ಹಾಕೊಂಡೇವಿ. ನಮ್ಮ ಹುಡುಗರ ಫೋಟೋ ತೊಗೊಳಮ್ಮ ಅಂದರು, ಫೋಟೋ ತೊಗೊಳತ್ತೀವಿ ನೋಡ್ರಿ. ನಾವು ಫೋಟೋ ತೊಗೊಂಡು ಸಾಕಾಯ್ತು. ಮತ್ತು ಬೂಟ್ ಒಂದು ಇಸ್ಕೊಂಡಿದ್ದಿಲ್ಲ. ಬರ್ರಿ ಬೂಟ್ ಇಸ್ಕೊಳಕ್ಕೆ ಹೋಗ್ಬರ್ರಿ. ಎಲ್ಲರೂ ಬೂಟ್ ಇಸ್ಕೊಂಡ್ರು. ಬೂಟ್ ತೊಗೊಳೋದು, ಇನ್ನು ಹಾಕೊಳ್ಳೋದು, ಒಳಗೆ ಹೋಗೋದು ಅಷ್ಟೇ ರೀ. ಇನ್ನು ಭಾಳ ತಲೆ ಕೆಡ್ಸ್ಕೊಳ್ಬಾರ್ದು ಅಷ್ಟೇ. ಜಾಲಿ ಫುಲ್ ಗೋವಾಗೆ ಬಂದೀವಿ, ಎಲ್ಲ ಜಾಲಿ ಮಾಡೋದು. ರೊಕ್ಕ ಆದ್ಮೇಲೆ ತಿಕ್ಕಾಮಸ್ಕೊಂಡು ಮನೆಗೆ ಹೋಗೋದು ಅಷ್ಟೇ.